ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಲ್ಲ, ಚೆನ್ನಾಗಿದ್ದೀರಿ ಅಂದ್ಕೊಂಡು ಇವತ್ತು ಮಾಡ್ತಾಯಿದ್ದೀನಿ. ಇದು ನೋಡಿ, ಬ್ಲೌಸ್ ಪೀಸ್ ಒಂದು ನೆಕ್ ಡಿಸೈನ್ ನಾನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ನೆಕ್ಕಿನ ಉದ್ದ ಬಂದು 15 ಇಂಚಿದೆ, 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಶೋಲ್ಡರು 15 ಇದೆ, ನಾನು 7.5 ತೊಗೊಂಡಿದ್ದೀನಿ. ನೆಕ್ಕಿನ ಲೆಂತ್ ಬಂದು 10 ಇಂಚಿದೆ, 13 ಇಂಚಿದೆ ಅವ್ರದ್ದು. 13 ಇಂಚ್ ತೊಗೊಂಡಿದ್ದೀನಿ ನಾನು. ನೋಡಿ, ಅವರು ನನಗೆ ಬ್ಯಾಕಲ್ಲಿ ಕಟ್ ವರ್ಕ್ ಡಿಸೈನ್ ಹೇಳಿದರು, ಅವರೇ ಡಿಸೈನ್ ಸಹ ತೋರಿಸಿದ್ರು ಅವರು. ನೋಡಿ, ನಾನು ಕಟ್ ವರ್ಕ್ ಡಿಸೈನ್ನ ಕ್ಯಾನ್ವಾಸಲ್ಲಿ ಬರ್ಕೊಂಡು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಅದನ್ನು ಉಲ್ಟಾ ಫೋಲ್ಡಿಂಗ್ ಮಾಡ್ಕೊಳ್ತೀನಿ. ಇದು ಒಂದು ಸ್ಯಾರಿ ಬಂದು ಪಿಂಕ್ ಕಲರ್ ಆಗಿರುತ್ತೆ, ಬಾರ್ಡ್ರು ಗೋಲ್ಡ್ ಕಲರ್ ಬಾರ್ಡ್ರ್ ಇರುತ್ತೆ. ಒಂದು ಕಡೆ ಸಣ್ಣ ಬ್ಯಾಕಲ್ಲಿ ಸಣ್ಣ ಬಾರ್ಡ್ರ್ ಬಂದಿರುತ್ತೆ, ಸ್ಲೀವ್ಗೆ ದೊಡ್ಡ ಬಾರ್ಡ್ರ್ ಬಂದಿರುತ್ತೆ. ಈಗ ಈ ಕಸ್ಟಮರು ನನಗೆ ಫಾಲೋ ಜಿಗ್ಸಾಗು, ಬೇಬಿ ಕುಚ್ಚು ಮತ್ತು ಬ್ಲೌಸ್ ಡಿಸೈನ್ಸು ಸಹ ಅವರೇ ತೋರಿಸಿದ್ರು ಇವರು. ಈ ಕಸ್ಟಮರು ಹೊಸ ಕಸ್ಟಮರ್ ಆಗಿರ್ತಾರೆ ನನಗೆ. ಅಂದರೆ ನಾನು ಒಬ್ರಿಗೆ ಟೀಚರಿಗೆ ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತಾಯಿದ್ದೆ. ಅವರು ಸ್ಟಿಚ್ ಮಾಡೋದು ಅವರು ಅವ್ರಿಗೆ ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತಾಯಿದ್ದೀನಿ. ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತಾಯಿದ್ದೆ. ಅವರು ಪಕ್ಕದ ಮನೆಯವರು ಇವರು. ಆದರೆ ನಾನು ಬ್ಲೌಸ್ ಸ್ಟಿಚ್ ಮಾಡೋದನ್ನು ಹಾಕ್ಕೊಂಡಿದ್ದನ್ನು ಕೇಳಿಬಿಟ್ಟು, ಎಲ್ಲಿ ಸ್ಟಿಚ್ ಮಾಡಿದರೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ, ತೋರಿಸಿ ನಮಗೆ ಅಡ್ರೆಸ್ಸು ಅಂತ ಹೇಳಿದ್ರಂತೆ. ಅದೇ ಇವರು ಮೇಡಮ್ ಟೀಚರ್ ಆಗಿರೋದ್ರಿಂದ ನಾನೇ ಅವ್ರ ಹತ್ರ ಹೋಗಿ ತೊಗೊಂಡು ಬರ್ತಾಯಿದ್ದೆ. ಫ್ರೀ ಇದ್ದರೆ ಅವರೇ ಬಂದು ಅಂಗಡಿ ಹತ್ರ ಕೊಟ್ಟು ಹೋಗೋರು. ಇವರು ತುಂಬ ಅರ್ಜೆಂಟ್ ಇತ್ತು, ನನಗೆ ಬೇಗ ಬೇಕು ಅಂತ ಹೇಳಿದರು. ನಾನು ಅವ್ರ ಮನೆ ಹತ್ರ ಹೋಗೋಕ್ಕಾಗಲಿಲ್ಲ. ಅವರು ನನಗೆ ಶಾಪ್ ಹತ್ರನೇ ತಂದು ಕೊಟ್ಟರು. ಮತ್ತು ಡಿಸೈನ್ಸ್ ಎಲ್ಲನೂ ಅವರೇ ತೋರಿಸಿದ್ರು ನನಗೆ. ಫ್ರಂಟಲ್ಲಿ ಈ ಥರ ಬೇಕು, ಬ್ಯಾಕಲ್ಲಿ ಈ ಥರ ಬೇಕು, ಮತ್ತು ಸ್ಲೀವಲ್ಲಿ ಈ ಥರ ಬೇಕು ಅಂತೆಲ್ಲ ಅವರೇ ಡಿಸೈನ್ಸ್ ಎಲ್ಲ ತೋರಿಸಿದ್ರು ಅವರು ನನಗೆ. ನಾನು ಡಿಸೈನ್ ಅದೇ ಥರನೇ ಮಾಡ್ತಾಯಿದ್ದೀನಿ. ಇದು ಪಿಂಕ್ ಕಲರು ಬ್ಲೌಸ್ ಪೀಸು. ಸ್ಯಾರಿನೂ ಪಿಂಕ್ ಕಲರೇ ಇದೆ, ಬ್ಲೌಸೂ ಪಿಂಕ್ ಕಲರೇ ಇದೆ. ಸ್ಯಾರಿ ಸ್ವಲ್ಪ ಗೋಲ್ಡ್ ಮಿಕ್ಸಿಂಗ್ ಫ್ಲವರ್ ಬಂದಿದೆ. ಬ್ಲೌಸ್ ಪೀಸ್ ಬಂದು ಸ್ವಲ್ಪ ಪ್ಲೈನ್ ಬಂದಿದೆ. ಇದು ಬೋಟ್ ನೆಕ್ ಡಿಸೈನ್ ಆಗಿರುತ್ತೆ. ಇದು ಮೆಜರ್ಮೆಂಟ್ ಇದು. ನಾನು ಶೋಲ್ಡರ್ನ ಅಗಲ ಬಂದು 7.5 ಇಂಚ್ ತೊಗೊಂಡಿರ್ತೀನಿ. 7.5 ಇಂಚಲ್ಲಿ ನಾನು 3 ಇಂಚು ನೆಕ್ ಅಗಲ ತೊಗೊಳ್ತೀನಿ, 4.5 ಇಂಚು ಶೋಲ್ಡರ್ ತೊಗೊಳ್ತೀನಿ. ಯಾಕಂದರೆ ಅವರು ಡಿಸೈನ್ಸು ತೋರಿಸಿರೋದ್ರಲ್ಲಿ ಶೋಲ್ಡರು ಅಗಲ ಇತ್ತು ತುಂಬ. ಅದಕ್ಕೆ ನಾನು ಅವರು ಇದೇ ಥರ ಡಿಸೈನ್ಸ್ ಬೇಕು ಅಂತ ಹೇಳಿದರು ನನಗೆ. ನೋಡಿ, ಅದೇ ಥರ ಡಿಸೈನ್ಸ್ ಮಾಡ್ತಾಯಿದ್ದೀನಿ. ನಾನು ಮೊದಲೇ ಪೈಪಿಂಗ್ ರೆಡಿ ಮಾಡಿಟ್ಕೊಂಡಿದ್ದೆ ಡೋರಿನ ಅದು ಉಲ್ಟಾಯಿಂದ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಬ್ಯಾಕೆಲ್ಲನೂ ಸ್ಟಿಚಿಂಗ್ ಮಾಡಿದ್ನಲ್ವ, ಅದು ಕಚ್ಚೆ ಎಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಿ, ಕ್ಲೀನಾಗಿ ಗ್ರಿಪ್ಪಾಗಿ ಕುತ್ಕೊಳ್ಳಿ ಅಂತ. ಇಲ್ಲ ಅಂದರೆ ಐರನ್ ಬಾಕ್ಸ್ ಇರೋರು ಅದನ್ನು ಸಹ ಮಾಡ್ಕೊಳ್ಬೋದು. ನೋಡಿ, ನಾನು ಐರನ್ ಮಾಡ್ತಾಯಿಲ್ಲ, ನಾನು ಹಾಗೆ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು. ಇದು ಬ್ಯಾಕಲ್ಲಿ ಫುಲ್ಲು ಕಟ್ ವರ್ಕ್ ಡಿಸೈನ್ ಆಗಿರುತ್ತೆ, ಹಿಂದೆ ಕಟ್ಟೋದು ಬಂದಿರುತ್ತೆ. ಮತ್ತು ಅದು ನೆಕ್ಕು ಬ್ಯಾಕಲ್ಲಿ ತುಂಬ ಚಿಕ್ಕದು, ಅಂದರೆ ಲೆಂತ್ ಚಿಕ್ಕದು ಬರುತ್ತೆ ಅವ್ರದ್ದು, ಬ್ರಾಡ್ ಬರುತ್ತೆ, ಸ್ವಲ್ಪ ಉದ್ದ ದೊಡ್ಡದು ಬರುತ್ತೆ. 3 ಇಂಚ್ ಮಾತ್ರ ಹಿಂದೆ ಕಡೆ ಪಟ್ಟಿ ಥರ ಬರುತ್ತೆ. ಆ ಬಾರ್ಡ್ ಎಷ್ಟಿದೆಯೋ ಅಷ್ಟಕ್ಕೆ ಬರುತ್ತೆ ಅವ್ರದ್ದು. ನೋಡಿ, ನಾನು ಲೈನಿಂಗ್ ಅರ್ಧ ಇಂಚು ಫೋಲ್ಡಿಂಗ್ ಮಾಡಿಕೊಂಡು ಮೇಲೆ ಹಿಂದೆಗಡೆ ಬಾರ್ಡ್ ಇರುತ್ತಲ್ವ, ಬಾರ್ಡ್ನ ಡೈರೆಕ್ಟಾಗಿ ಈ ಥರನೇ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಅಟ್ಯಾಚ್ ಮಾಡಿಕೊಂಡು ಕ್ಲೀನಾಗಿ ಲೈನಿಂಗು ಮತ್ತು ಬ್ಲೌಸ್ ಪೀಸ್ನ ಕ್ಲೀನಾಗಿ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು. ನೋಡಿ, ಇದು ಬ್ಯಾಕೆಲ್ಲನೂ ರೆಡಿ ಆಯ್ತು. ಇದು ಆ ಕಡೆ ಈ ಕಡೆ ಡಾಟ್ ಇಟ್ಕೊಳ್ತೀನಿ. ಇದು ಅಂದರೆ ಈ ಡಿಸೈನ್ಸು ಕಸ್ಟಮರೇ ತೋರಿಸೋದ್ರಿಂದ ನಮಗೆ ಕೆಲಸಗಳು ಸ್ವಲ್ಪ ಈಸಿ ಆಗ್ತವೆ. ಇಲ್ಲಾಂದರೆ ನಮಗೆ ವಹಿಸ್ಬಿಟ್ರೆ ಯಾವ್ದು ಮಾಡಬೇಕಪ್ಪ ಅಂತ ನಮಗೆ ತಲೆಗೆ ಕೆಟ್ಟೋಗ್ಬಿಡ್ತದೆ, ಆ ಥರ ಆಗ್ಬಿಡ್ತದೆ ಇವಾಗ ಪರಿಸ್ಥಿತಿಗಳು. ನೋಡಿ, ಬ್ಯಾಕೆಲ್ಲ ರೆಡಿ ಆಯ್ತು. ಇವಾಗ ಇದು ಫ್ರಂಟು ಕಟ್ ವರ್ಕ್ ಡಿಸೈನಲ್ಲಿದೆ. ನಾನು ಕ್ಯಾನ್ವಾಸಲ್ಲೇ ಬರ್ಕೊಂಡಿದ್ದೀನಿ, ಫ್ರಂಟಲ್ಲಿ ಅವ್ರು ಏನು ನೆಕ್ ಡಿಸೈನ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಕ್ಯಾನ್ವಾಸಲ್ಲೇ ಬರ್ಕೊಂಡು ಅದನ್ನು ಲೈನಿಂಗ್ ಪೀಸ್ಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಡೈರೆಕ್ಟಾಗಿ ಬ್ಲೌಸ್ ಪೀಸ್ನ ಸೀರೆ ಇಟ್ಕೊಂಡು ಇದನ್ನು ಉಲ್ಟಾ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಇವಾಗ ಇದನ್ನು. ಅಂದರೆ ಇದು ಮುಂದೆಗಡೆ ಸ್ವಲ್ಪ ಪ್ರಿನ್ಸೆಸ್ ಕಟ್ ಥರ ಬಂದಿತ್ತು ಬ್ಲೌಸ್. ಅದು ನಾನು ಇವರಿಗೆ ಪಟ್ಟಿ ಬೇಕು ಅಂತ ಹೇಳಿದರು ಇವರು. ಅಂದರೆ ಅಳತೆ ಮೆಜರ್ಮೆಂಟ್ ಬ್ಲೌಸಲ್ಲಿ ಡಿಸೈನ್ಸ್ ಅವರೇ ಕೊಟ್ಟಿದ್ದಲ್ವ ಪಟ್ಟಿ, ಅದಕ್ಕೆ ಪಟ್ಟಿನ ಹಾಕ್ಕೊಂಡು ಪಟ್ಟಿ ಥರ ಫ್ರಂಟಲ್ಲಿ ಹೊಲ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು. ನೋಡಿ, ಇದು ಲೈನಿಂಗೆಲ್ಲ ಅಟ್ಯಾಚ್ ಮಾಡಿದ್ದೀನಿ ನೆಕ್ ಡಿಸೈನ್ನ. ಇದನ್ನು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು. ಅವರು ಬ್ಯಾಕಲ್ಲೂ ಕಟ್ ವರ್ಕ್ ಡಿಸೈನ್ ಹೇಳಿದರು, ಫ್ರಂಟಲ್ಲೂ ಕಟ್ ವರ್ಕ್ ಡಿಸೈನ್ ಹೇಳಿದರು. ನೋಡಿ, ಫುಲ್ಲು ರೆಡಿ ಆದಮೇಲೆ ಮೇಲೆ ಸುತ್ತಲೂ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಇದನ್ನು. ಇದು ಪ್ರಿನ್ಸೆಸ್ ಕಟ್ ಥರ ಬರುತ್ತೆ, ಪಟ್ಟಿ ಬರುತ್ತೆ ಇದು. ಅಂದರೆ ಪ್ರಿನ್ಸೆಸ್ ಕಟ್ಟು ಅಂದರೆ ಶೇಪು ಕ್ಲೀನಾಗಿ ಬರುತ್ತೆ. ಅದು ಸ್ವಲ್ಪ ಪ್ರಿನ್ಸೆಸ್ ಕಟ್ಟು ಚೂಪಾಗಿ ಬರೋಲ್ಲ, ಅದು ಸ್ವಲ್ಪ ಫ್ಲಾಟಾಗಿಯೇ ಬರುತ್ತೆ. ನೋಡಿ, ಇವಾಗ ಲೈನಿಂಗ್ ಎಲ್ಲನೂ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು. ಇದು ಸ್ಲೀವ್ಗೂ ಸಹ ಡಿಸೈನ್ಸ್ ಹೇಳಿದ್ದಾರೆ, ಗೋಪುರ ಡಿಸೈನ್ಸ್ ಹೇಳಿದ್ದಾರೆ. ಸ್ಲೀವ್ ಪ್ಲೈನ್ ಬಂದು ಬಾರ್ಡ್ರಲ್ಲಿ ಗೋಪುರ ಡಿಸೈನ್ಸ್ ಮಾಡಬೇಕು, ಆ ಥರ ಹೇಳಿದರು ಇವರು.
ಅದೇ ಥರನೇ ಮಾಡಿದ್ದೀನಿ ನೋಡಿ. ಇವಾಗ ಇದು ಲೈನ್ ಫ್ರಂಟಲ್ಲಿ ಕಚ್ಚೆಲ್ಲನೂ ಕ್ಲೀನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು. ಅಂದರೆ ನಾವು ಕಟಿಂಗ್ ಮಾಡಬೇಕಾದ್ರೆ ಬ್ಲೌಸ್ ಪೀಸ್ನ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಳ್ತೀರಿ, ಲೈನಿಂಗ್ ಪೀಸ್ನ ಮಾತ್ರ ಕರೆಕ್ಟಾಗಿ ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡ್ಕೊಳ್ತೀರಿ ನೋಡಿ. ಅವ್ರದ್ದು ಇದು ಅವ್ರಿಗೆ ಫ್ರಂಟಲ್ಲಿ ಪಟ್ಟಿ ಬೇಕು ಅಂತ ಹೇಳಿದರು ಅವರು, ಕಟ್ವರ್ಕ್ ಡಿಸೈನ್ ಮಾಡಿ ಪಟ್ಟಿ ಬೇಕು ಅಂತ ಹೇಳಿದರು ಅವರಿಗೆ. ನಾನಿದು 2 ಇಂಚ್ ಅಗಲ ಕಟ್ ಮಾಡಿಕೊಂಡು ಕ್ಲೀನಾಗಿ ಆ ಕಡೆ ಈ ಕಡೆ ಒಂದು 1/4 ಇಂಚ್ ಫೋಲ್ಡಿಂಗ್ ಮಾಡಿಕೊಂಡು ಕ್ಲೀನಾಗಿ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಂಡಾಗ ನಾವು ಆ ಬ್ಲೌಸ್ ಪೀಸ್ ಮೇಲೆ ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೊತಾ ಹೋಗ್ಬೋದು. ಇದು ನೋಡಿ ಇವಾಗ ಈ ಥರ ಬರುತ್ತೆ ಡಿಸೈನ್ಸ್. ಇದು ಒಂದು ಸೈಡ್ ಆಯ್ತು, ಇವಾಗ ಇದು ಇನ್ನೊಂದು ಸೈಡ್ ಇದೆ. ಇದು ಅದೇ ಕಲರು ಪಿಂಕ್ ಕಲರು ತುಂಬ ಚೆನ್ನಾಗಿತ್ತು ಕಲರ್. ಇದು ಪಿಂಕ್ ಕಲರಲ್ಲಿ ಗೋಲ್ಡ್ ಕಲರ್ ಫ್ಲವರ್ ಬಂದಿತ್ತು ಸ್ಯಾರಿಗೆ. ಅವರು ಕುಚ್ಚಾಕೋಕ್ಕೆ ಹೇಳಿದರು ನಮಗೆ. ಕುಚ್ಚ ಎಲ್ಲ ವಾಲು ಜಿಗ್ಜಾಗು ಕುಚ್ಚಿಗೆಲ್ಲ ಕೊಟ್ಟಿದ್ದೀನಿ. ಇದು ಬ್ಲೌಸ್ ಒಂದು ಸ್ಟಿಚಿಂಗ್ ಮಾಡಬೇಕು ನಾನು. ಸ್ಟಿಚಿಂಗ್ ಮಾಡಿದೆ ಸ್ಟಿಚಿಂಗ್ ಮಾಡಿದ್ಮೇಲೆ ತೋರಿಸ್ತೀನಿ ಯಾವ್ದು ಬಂದು. ನೋಡಿ ಫ್ರಂಟು ಈ ಥರ ಬಂದಿದೆ. ಇವಾಗ ಬ್ಯಾಕ್ ಡಿಸೈನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅವರು ಗೋಪುರ ಡಿಸೈನ್ಸ್ ಬೇಕು ಅಂತ ಹೇಳಿದರು. ಉದ್ದ ಬಂದು 6 ಇಂಚ್ ಬರುತ್ತೆ, ಅಗಲ ಬಂದು 3 ಇಂಚ್ ಬರುತ್ತೆ. ಈ ಥರ ಗೋಪುರ ಡಿಸೈನ್ಸ್ ಹೇಳಿದರು, ಅದನ್ನು ಮಾರ್ಕ್ ಮಾಡ್ಕೊಳ್ತಾ ಇದೆ. ಯಾವ ಥರ ಎಲ್ಲನೂ ಕ್ಯಾನ್ವಾಸಲ್ಲೇ ನಾನು ಮಾಡ್ಕೊಳ್ಳೋದ್ರಿಂದ ನೆಕ್ಕು ನನಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲೇ ಮಾಡ್ಕೊಳ್ಬೋದು. ಆ ಥರ ಆಗಿದೆ ನೆಕ್ ಡಿಸೈನ್ಸ್ ಇವಾಗಿದ್ದು. ಏನು ಮಾಡ್ತೀನಿ, ಫಸ್ಟು ಪೀಸ್ ಇಟ್ಬಿಟ್ಟು ಪೀಸ್ ಮೇಲೆ ಲೈನಿಂಗ್ ಇಟ್ಬಿಟ್ಟು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು. ಇವಾಗ ಇದನ್ನು ಕ್ಲೀನಾಗಿ ಅಟ್ಯಾಚ್ ಮಾಡಿಕೊಂಡು ಕಾಣಿಸುತ್ತಲ್ವ ಕ್ಯಾನ್ವಾಸು ನಮಗೆ, ಆ ಕ್ಯಾನ್ವಾಸು ತಕ್ಕನಂಗೆ ಇನ್ನೊಂದು ಸ್ವಲ್ಪ ಶೇಪ್ ಏನಾದರೂ ಇದ್ದರೆ ಚೂರು ಕಟ್ ಮಾಡ್ಕೊಂಡು ಇಟ್ಕೊಳ್ತೀನಿ ನಾನು ಇವಾಗ ಇದನ್ನು. ನೋಡಿ ಇದೆಲ್ಲನೂ ಎಲ್ಲ ರೆಡಿ ಆಯ್ತು. ಇದು ಸ್ವಲ್ಪ ಕಾಪರ್ ಕಲರ್ ಪೀಸ್ನ ತಗೊಂಡು ನಾನು ಅದನ್ನು ಸುತ್ತಲೂ ಪೈಪಿಂಗ್ ಮಾಡ್ಕೊಳ್ತೀನಿ. ಪೈಪಿಂಗ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ಟಿಚಿಂಗ್ ಇಟ್ಕೊಂಡು ಆಮೇಲೆ ಕೆಳಗಡೆಗೆ ಪೈಪಿಂಗ್ ಪೀಸ್ನ ಪೈಪಿಂಗ್ ಥರ ಕೊಡ್ತೀನಿ ನಾನು. ಇವಾಗ ಪೈಪಿಂಗ್ ಪೀಸ್ ಕ್ಲೀನಾಗಿ ಕಟ್ ಮಾಡಿ ಫೋಲ್ಡ್ ಮಾಡಿಕೊಂಡು ಪೈಪಿಂಗ್ ಪೀಸ್ನ ಇದ್ರ ಥರ ಕೊಡ್ತೀನಿ ನೋಡಿ. ಇವಾಗ ಅದಕ್ಕೆ ಪೈಪಿಂಗ್ ದಾರ ಹಾಕ್ತಾಯಿದ್ದೀನಿ ನಾನು. ಇವಾಗ ಇದನ್ನು ಪೈಪಿಂಗ್ ದಾರ ಹಾಕ್ಬಿಟ್ಟು ಸಣ್ಣದಾಗಿ ನಮ್ಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣದಾಗಿ ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ನಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ಪೈಪಿಂಗ್ ಮಾಡ್ಕೊಳ್ಬೋದು. ನಾನು ಪೈಪಿಂಗ್ ಮಾಡಿಕೊಂಡು ಅದನ್ನು ಉಲ್ಟಾ ಫೋಲ್ಡಿಂಗ್ ಮಾಡಿಕೊಂಡು ಕಚ್ಚೆಲ್ಲ ಇರುತ್ತಲ್ಲ ಅದ್ರ ಮೇಲೆ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಏನಾದರೂ ಎಕ್ಸ್ಟ್ರಾ ಬಟ್ಟೆ ಇದೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ಲೀವ್ ಎಲ್ಲನೂ ರೆಡಿ ಆಯ್ತು. ಇವಾಗ ಇದನ್ನು ಅಂದರೆ ಸ್ಟ್ರೈಟಾಗಿ ಬಂದಿದ್ದೆ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೆ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ. ಕ್ಯಾನ್ವಾಸ್ ಇದ್ದರೆ ನಾವು ನೆಕ್ಕು ಯಾವ ಥರ ಶೇಪ್ ಬೇಕೋ ಆ ಥರ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇದನ್ನು ನೋಡಿ. ಇದು ಸ್ವಲ್ಪ ಶೇಪ್ ಎಲ್ಲನೂ ಇರಲಿಲ್ಲ, ಅದಕ್ಕೆ ಕ್ಲೀನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಫ್ರಂಟು ಬ್ಯಾಕ್ ಎಲ್ಲ ಅಟ್ಯಾಚ್ ಮಾಡಿಟ್ಕೊಂಡಿದ್ದೆ. ಅಟ್ಯಾಚ್ ಮಾಡಿಕೊಂಡು ಇವಾಗ ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಕ್ಯಾನ್ವಾಸ್ ಒಂದಿದ್ರೆ ಸಾಕು, ಯಾವ ಶೇಪ್ ಬೇಕಾದರೂ ಮಾಡ್ಕೊಳ್ಬೋದು ನೋಡಿ. ಇದು 2 ಕಡೆಯೂ ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ ಅಟ್ಯಾಚ್ ಮಾಡಿಕೊಂಡು ಸೈಡು ಫಿನಿಶಿಂಗ್ ಮಾಡಿದೆ. ಫುಲ್ಲು ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂತು ಡಿಸೈನ್ ಮಾತ್ರ. ಇದು ಕಸ್ಟಮರ್ ಯಾವ ಥರ ಹೇಳಿದರು ಅದೇ ಥರನೇ ಡಿಸೈನ್ ಬಂತು. ನಾನು ಬ್ಯಾಕ್ ಅಂದರೆ ಬ್ಲೌಸ್ ಪೀಸ್ ಕೊಟ್ಟಿದ್ರಲ್ವ ಅದನ್ನೆಲ್ಲನೂ ಸೈಡಲ್ಲೆಲ್ಲನೂ ಸೊಂಟದ ಸುತ್ತಳತೆ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಒಂದು ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೆ ನಾನು. ಇವಾಗ ಇದನ್ನು ಸ್ಲೀವ್ ಎಷ್ಟಿದೆ ಅದೆಲ್ಲ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೆ. ಇವಾಗ ಇದನ್ನೆಲ್ಲನೂ ಮಾರ್ಕ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೆ. ಕಚ್ಚೆ ಎಲ್ಲನೂ ಇತ್ತಲ್ಲ, ಕಚ್ಚೆ ಎಲ್ಲನೂ ಕ್ಲೀನಾಗಿ ಕಟ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೆ. ಅದು ಬ್ಯಾಕ್ ಡಾಟ್ ಬೇರೆ ಇಟ್ಟಿರಲಿಲ್ಲ ನಾನು ಆವಾಗ. ಇವಾಗ ಇಟ್ಕೊಂಡು ಹಾಗೆ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇವಾಗ ಇದನ್ನು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಕಟ್ವರ್ಕ್ ಡಿಸೈನು ಯಾವ ಥರ ಮಾಡೋದು ತೋರಿಸ್ತಾ ಇದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.